ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಕ್ಷೇತ್ರದ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಶಾಸಕರು ಕ್ಷೇತ್ರದ ಉಜ್ಜಿನಿ ಕೊಟ್ಟೂರು ಗಡಿ ಭಾಗ ಗ್ರಾಮಗಳ ಜೋಳದ ಕೂಡ್ಲಿಗಿ ಹುಣಸೇಕಟ್ಟೆ, ಮಂಗನಹಳ್ಳಿ, ಚನ್ನನಹಳ್ಳಿ, ಶಾಂತನಹಳ್ಳಿ, ನಿಂಬಳಗೆರೆ, ಯರಮ್ಮನಹಳ್ಳಿ ಸಿಸಿ ರಸ್ತೆ ಶಾಲೆ ಕೊಠಡಿಗಳು ಸುಮಾರು 5,60,00,000 ವೆಚ್ಚದಲ್ಲಿ ಶಾಸಕರು ಭೂಮಿ ಪೂಜೆಯನ್ನು ನೆರವೇರಿಸಿ ಮಾತನಾಡಿದರು. ಕ್ಷೇತ್ರದ ತಾಲೂಕಿಗೆ 20,000 ಫಲಾನುಭವಿಗಳಿಗೆ ಕಂದಾಯ ಇಲಾಖೆಯಿಂದ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್, ಕಂದಾಯ ಮಂತ್ರಿಯಾದ ಕೃಷ್ಣ ಬೈರೇಗೌಡ ಇವರ ಸಹಯೋಗದೊಂದಿಗೆ ಕೂಡ್ಲಿಗಿ ತಾಲೂಕಿನ 20,000 ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಿಸಿದ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಶಾಸಕರು ಮತ್ತು ಗಡಿ ಭಾಗದ ಗ್ರಾಮಗಳು ಮೂಲಭೂತ ಸೌಕರ್ಯಗಳು ಸಮರ್ಪಕವಾಗಿ ಮಾಡಿಸಿಕೊಡುತ್ತೇನೆ. ಸಿಸಿ ರಸ್ತೆ, ಕುಡಿಯುವ ನೀರು, ವಿದ್ಯುತ್ ದೀಪ, ಸಾರ್ವಜನಿಕರು ಅಡ್ಡಾಡುವಂತಹ ರಸ್ತೆ ಅಗಲೀಕರಣ, ಡಾಂಬರೀಕರಣ, ರಸ್ತೆಗಳು ಸೂಪರ್ ಹೈವೇಯಾಗಿ ಕಾಣುತ್ತವೆ. ಚರಂಡಿ ಸ್ವಚ್ಛತೆ, ಸುಮಾರು 60 ಶಾಲೆಗಳಲ್ಲಿ ಇರುವಂತಹ ಕೊಠಡಿಗಳು, ಆರೋಗ್ಯ, ಶಿಕ್ಷಣ ಮತ್ತು ರೈತರಿಗೆ ಕೃಷಿ ಇಲಾಖೆಯಿಂದ ಬೀಜ, ಗೊಬ್ಬರ, ತಟ್ಪಾಲ್, ಕೃಷಿ ಯಂತ್ರೋಪಕರಣಗಳು ಸರ್ಕಾರದಿಂದ ಮಂಜೂರು ಮಾಡಿಸಿ ಎಲ್ಲ ಧರ್ಮದ ಜನಗಳಿಗೆ ಕಲ್ಪಿಸುತ್ತೇನೆ. ಚೆಕ್ ಡ್ಯಾಂಗಳು, ಕರೆಕಟ್ಟೆಗಳು, ದೇವಸ್ಥಾನಗಳು ಕಲ್ಪಿಸುತ್ತೇನೆ. ಗಡಿ ಭಾಗದ ಮತದಾರರು ಋಣವನ್ನು ನಾನು ತೀರಿಸುತ್ತೇನೆ ಎಂದು ಶಾಸಕರು ಮಾತನಾಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಇಲಾಖೆ ಅಧಿಕಾರಿಗಳು, ಮಲ್ಲಿಕಾರ್ಜುನ್ ಪಿಡಬ್ಲ್ಯೂಡಿ ಇಲಾಖೆ ಅಧಿಕಾರಿಗಳು, ನಾಗನಗೌಡ ನಿರ್ಮಿತಿ ಕೇಂದ್ರದ ಅಧಿಕಾರಿಗಳು, ಲ್ಯಾಂಡರ್ ಮೇ ಇಲಾಖೆ ಅಧಿಕಾರಿಗಳು ಹಾಗೂ ಗ್ರಾಮಗಳ ಸಾರ್ವಜನಿಕರು, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಗ್ರಾಮದ ಮುಖಂಡರು ಭಾಗವಹಿಸಿದ್ದರು. ವರದಿ ಹೊಂಬಾಳೆ ತಿಪ್ಪೇಸ್ವಾಮಿ, ಮೀನಕೆರೆ, ಬಿಎಸ್ಪಿ ನ್ಯೂಸ್ ಚಾನೆಲ್, ಕೂಡ್ಲಿಗಿ. ನಾಗರಕಟ್ಟೆ ಪಂಚಾಯಿತಿ, ಜೋಳದ ಕೂಡ್ಲಿಗಿ ಗ್ರಾಮ, ಕೊಟ್ಟೂರು ತಾಲೂಕು, ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರ. ಇವತ್ತು ಅಲ್ಲಿದ್ದೀವಿ ನಾವು. ಎಲ್ಲ ನಮ್ಮ ಪ್ರತಿ ಸಾರಿ ನಾವೇನು ಹೇಳ್ತಾ ಇದ್ದೀವಿ, ನಮ್ಮ ಏನು ಗಡಿ ಗ್ರಾಮಗಳೇನಿದ್ದಾವೆ ಇದಕ್ಕೆ ಒತ್ತು ಕೊಡಬೇಕು ಅಂತೇಳಿ ಮುಂಚೆಯಿಂದ ನಾವು ಹೇಳ್ತಾ ಇದ್ವಿ. ಹೇಳಿದ ತಕ್ಕನಾಗೆ ಇವತ್ತು ಸುಮಾರು 140 ಲಕ್ಷಗಳ ವೆಚ್ಚದಲ್ಲಿ, 1.5 ಕೋಟಿ ವೆಚ್ಚದಲ್ಲಿ ನಮ್ಮ ಜೋಳದ ಕೂಡ್ಲಿಗಿ ಗ್ರಾಮದ ಪರಿಮಿತಿಯಲ್ಲಿ ಸಿಸಿ ರಸ್ತೆ ನಿರ್ಮಾಣಕ್ಕೆ ಇವತ್ತು ಕಾಮಗಾರಿಗೆ ಗುಡ್ಡೆ ಪೂಜೆ ಮಾಡ್ತಾ, ಅದೇ ರೀತಿ ಈಗ ಒಂದು ಸ್ವಲ್ಪ ಟೆಂಡರಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ಈ ಕೊಟ್ಟೂರಿಂದ ಜೋಳದ ಕೂಡ್ಲಿಗಿ, ನಾಗರಕಟ್ಟೆ, ಹನುಮನಹಳ್ಳಿ ರಸ್ತೆ ಈಗ 3 ಕಿಲೋಮೀಟರ್ ಆಗಲೇ ಟೆಂಡರ್ ಆಗಿದೆ. ತಾಂತ್ರಿಕ ತೊಂದರೆಯಿಂದ ಮತ್ತೆ ಅದು ಸ್ವಲ್ಪ ರೀಕಾಲ್ ಆಯಿತು. ಈಗ ಮತ್ತೆ 6ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಟೆಂಡರ್ ಇದು ಆಗಿ ಅಲ್ಲಿಂದ ಸ್ಟಾರ್ಟ್ ಆಗಿ 3 ಕಿಲೋಮೀಟರ್ ಈಗ ಇಲ್ಲಿವರೆಗೂ ಆಗುತ್ತೆ. ಮುಂದಿಂದ ಹಂತವಾಗಿ ಈಗ ಮುಂದಿನ ಇದರಲ್ಲಿ ತಗೊಳ್ತಾ ಇದ್ದೀವಿ. ಸೊ ಇಲ್ಲಿಂದ ಇದು ಜೋಳದ ಕೂಡ್ಲಿಗಿ ಮುಖ್ಯ ರಸ್ತೆ ಕೊಟ್ಟಿದ್ದು. ಅದರ ಜೊತೆಗೆ ಮತ್ತೆ ನಮ್ಮ ಏನು ಶಾಲೆ ಭಾಳ ಅತ್ಯಂತ ದುಸ್ಥಿತಿಯಲ್ಲಿದೆ. ಅದಕ್ಕೆ ಇವತ್ತು 2 ಕೋಣೆಗಳಿಗೆ, 2 ಹೊಸ ಕಟ್ಟಡಗಳಿಗೆ ಭೂಮಿ ಪೂಜೆ ನೆರವೇರಿಸ್ತೀವಿ. ಅದೇ ರೀತಿ ಅಲ್ಲಿ ಶೌಚಾಲಯ ಆಗಿರ್ಬೋದು, ಅಡುಗೆ ಕೋಣೆ ಆಗಿರ್ಬೋದು, ಕ್ರೀಡಾಂಗಣ, ಸಮತಟ್ಟು ಆಗಿರ್ಬೋದು, ಇನ್ನೂ ಇತರ ಮೂಲಭೂತ ಸೌಕರ್ಯಗಳು ಕೂಡ ಒದಗಿಸೋದ್ರ ಜೊತೆಗೆ ಇನ್ನೂ ಇದೆಲ್ಲ ಜೊತೆಗೆ ನಮ್ಮ ಜೋಳದ ಕೂಡ್ಲಿಗಿ ಗ್ರಾಮಕ್ಕೆ ಇನ್ನೂ 20 ಲಕ್ಷ ಅನುದಾನ ಈಗಾಗಲೇ ಬಂದಿದೆ. ಬರ್ತಾ ಇದ್ವಿ ಮತ್ತು ಐಮಾಸ್ ಲೈಟ್ ಬರ್ತದೆ. ಅದರ ಜೊತೆಗೆ ಇವತ್ತು ಈ ಶಾಲೆ ಅತ್ಯಂತ ದುಸ್ಥಿತಿಯಲ್ಲಿರೋದು ನನಗೆ ಹಲವಾರು ಬಾರಿ ಗಮನಕ್ಕೆ ಬಂದಿತ್ತು. ಅದಕ್ಕೋಸ್ಕರ ಸ್ವಲ್ಪ ಟೆಕ್ನಿಕಲ್ ಇಶ್ಯೂಯಿಂದ ಟೆಂಡರ್ ಸ್ವಲ್ಪ ಲೇಟ್ ಆಯಿತು. ಅದಕ್ಕೋಸ್ಕರ ಸ್ವಲ್ಪ ಬರ ತಡ ಆಯಿತು. ಸೊ ಇನ್ನೂ ಲೇಟ್ ಮಾಡೋದಿಲ್ಲ. ಮತ್ತು ಇದ್ರ ಜೊತೆಗೆ ನಮ್ಮ ಮಾನ್ಯ ಲೋಕೋಪಯೋಗಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಸಾಹೇಬರು ಅದೊಂದು ವಿಶೇಷ ಅನುದಾನದಲ್ಲಿ ಶಾಲೆಗಳು, ಸುಮಾರು 20 ಶಾಲೆಗಳಿಗೆ ನಮ್ಗೆ ಅನುದಾನ ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲನೇ ಶಾಲೆ ನಮ್ಮ ಜೋಳದ ಕೂಡ್ಲಿಗಿ ಗ್ರಾಮ. ಅದರ ಜೊತೆಗೆ ಮತ್ತು ಇಲ್ಲಿ ತುಂಬ ದುಸ್ಥಿತಿಯಲ್ಲಿ ಇದಾವೆ ಅಂತೇಳಿ ತಿಳ್ಕೊಂಡು ಮಾನ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಆದಂಥ ಮಾನ್ಯ ಶ್ರೀ ಜಮೀರ್ ಅಹಮದ್ ಖಾನ್ ಅವರಿಗೆ ರಿಕ್ವೆಸ್ಟ್ ಮಾಡಿದಾಗ ಅವರು ಕೂಡ ಈಗೆಲ್ಲ 16-15 ಲಕ್ಷದಲ್ಲಿ ಅನುದಾನ ಬರ್ತದೆ. ಸುಮಾರು 20 ಲಕ್ಷ ಅನುದಾನ ಒದಗಿಸಿ ಇವತ್ತು ಅತ್ಯಂತ ಸುಸಜ್ಜಿತವಾದ ಇನ್ನೊಂದು ಕಟ್ಟಡ ನಿರ್ಮಿಸೋಕ್ಕೆ ಅನುದಾನ ಕೊಟ್ಟಿರ್ತಾರೆ. ಇವತ್ತು ಅದು ಕೂಡ 2 ಭೂಮಿ ಪೂಜೆ ಮಾಡ್ತಾ ಇದ್ದೀವಿ. ಸೊ ಮತ್ತು ಅದ್ರ ಜೊತೆಗೆ ಏನು ಉಳಿದಂಥ ಶಾಲಾ ಕೊಠಡಿಗಳಿದ್ದಾವೆ, ಮತ್ತು ಅಡುಗೆ ಕೋಣೆ ಇದೆ, ಶೌಚಾಲಯ ಇದೆ, ಇದು ಏನು ಗ್ರೌಂಡ್ ಇದೆ, ಎಲ್ಲದನ್ನೂ ಉನ್ನತೀಕರಣಗೊಳಿಸೋಂಥ ಕೆಲಸ ನಾವು ಮಾಡ್ತೀವಿ. ಈ ಸಾರಿ KKRDBಲಿ ಸುಮಾರು 60 ಶಾಲೆಗಳನ್ನು ನಾವು, ಅಂದರೆ 60 ಕೊಠಡಿಗಳಲ್ಲ, 60 ಶಾಲೆಗಳು, ಅದರಲ್ಲಿ ಸಂಪೂರ್ಣ ಶಾಲೆಯನ್ನು ಉನ್ನತೀಕರಣಗೊಳಿಸೋಂಥ ಕೆಲಸ ಮಾಡಿ ಸಂಪೂರ್ಣ ಶಾಲೆ ಒಂದು ಅತ್ಯಂತ ಸುಸ್ಥಿತಿಯಲ್ಲಿ ತಂದು ಆ ಬಡವರ ಮಕ್ಕಳಿಗೆ ಸರ್ಕಾರಿ ಶಾಲೆಗಳನ್ನ ಉನ್ನತೀಕರಣಗೊಳಿಸಿ ಯಾವ ಖಾಸಗಿ ಶಾಲೆಗೂ ಕಡಿಮೆ ಇಲ್ದಂಗೆ ಮಾಡೋಂಥ ಕೆಲಸ ನಾವು ಇವತ್ತು ಆರಂಭ ಮಾಡಿದ್ದೀವಿ. ಒಳಗೆ ಬರ್ರಿ ಓಕೆ ಡನ್.